ನಮ್ಮ ಎಲ್ಲ ಪ್ರೀತಿಯ ಹಳ್ಳಿ ಮಂದಿಗೆ, ಹಿರಿಯರಿಗೆ, ಮುದ್ದು ಮಕ್ಕಳಿಗೆ, ಈ ನಮ್ಮ ಐಹೊಳೆಯ ಪ್ರೌಢಶಾಲೆಯ ಎಲ್ಲ ಮಕ್ಕಳಿಗೆ ಶರಣಾರ್ಥಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. 79ನೇ ಸ್ವಾತಂತ್ರ್ಯೋತ್ಸವದ ಆ ಒಂದು ಅಂಗವಾಗಿ ನಾವೆಲ್ಲ ಇಲ್ಲಿ ಬಂದಿದ್ವಿ. ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಎನರ್ಜಿಗೆ ರೂವಾರಿ ಅಕುಲ್ ಬಾಲಾಜಿ ನಡೆದಿದ್ದ ಹೆದ್ದಾರಿ. ಇನ್ ಮುಂದೆ ಹಳ್ಳಿಯಲ್ಲಿ, ಗಲ್ಗಲ್ಲಿಯಲ್ಲಿ, ಜಿಲ್ಲೆಯಲ್ಲಿ, ಐಹೊಳೆಯಲ್ಲಿ ನಮ್ದೇ ಸೌಂಡು, ನಮ್ದೇ ಟ್ರೆಂಡು. ಇದು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನೋಡಿ, ಆ ಒಂದು ಧ್ವನಿಯಲ್ಲೇ, ಜೈ ಅಂತ ಹೇಳೋ ಧ್ವನಿಯಲ್ಲೇ ಒಂದು ವೈಬ್ರೇಷನ್ ಐತಿ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಈ ಒಂದು ಸಾಲುಗಳನ್ನ ನಾವು ಸೂತ್ರಗಳಾಗಿ ಈ ಒಂದು ಕಾರ್ಯಕ್ರಮ ಶುರು ಮಾಡಿದ್ದು. ನಮ್ಮ ದೇಶಕ್ಕೆ ಜವಾನ್ ಎಷ್ಟು ಮುಖ್ಯನೋ ಕಿಸಾನು ಅಷ್ಟೇ ಮುಖ್ಯ. ನಮ್ಮ ದೇಶದ ಬೆನ್ನೆಲುಬುಗಳು ಯಾರಪ್ಪ? ರೈತ ಹಾಗೂ ಒಬ್ಬ ಸೋಲ್ಜರ್. ನೀವೆಲ್ಲರೂ ಕೂಡ ನಾನು ನೋಡ್ತಾ ಇದ್ದೀನಿ, ಇವತ್ತಿನ ಮಕ್ಕಳೇ ನಾಳೆ ಪ್ರಜೆ. ನಮ್ಮ ದೇಶದ ಭವಿಷ್ಯ ನಮ್ಮ ಮುಂದೆ ಕಾಣಿಸ್ತಾ ಇದೆ, ಅದ್ದೂರಿಯಾಗಿದೆ. ಇದೇ ಎನರ್ಜಿಯಲ್ಲಿ ನಮ್ಮ ಪವರ್ಫುಲ್ ಹುಡುಗಿಯರನ್ನು ಕರೀತೀವಿ, ಯಾಕಂದ್ರೆ ಅವರು ಕೂಡ ನಮ್ಮ ಕಾರ್ಯಕ್ರಮದ ಸೈನಿಕರಂತ ಹೇಳ್ಬೋದು. ಏನಂತೀರಾ? ಕರೆಯೋದಾ? ಹಳ್ಳಿ ಪವರ್ನ ರೀಲೋಡೆಡ್ ಪವರ್ಫುಲ್ ಗರ್ಲ್ಸ್ ಬನ್ನಿ. ನೋಡ್ರಮ್ಮ, ನಿಮ್ಮ ಲೈಫ್ ಅಲ್ಲಿ ಇಂಥ ವೆಲ್ಕಮ್ ಎಲ್ಲಾದ್ರೂ ಸಿಗ್ತಾ ನಿಮಗೆ? ಮೊದಲಿಗೆ ನಿಮ್ಮೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು. ನನಗೆ ಗೊತ್ತು, ಈಗ ಜೈ ಜವಾನ್ ಜೈ ಕಿಸಾನ್ ಅಂತ ಏನ್ ನಾವು ಮುನ್ನುಗ್ತಾ ಇದ್ವೋ, ಐ ಆಮ್ ಶೋರ್ ನಿವೇದಿತಾ ಇರ್ಬೋದು ಅಥವಾ ಅಂಕಿತಾ ಇರ್ಬೋದು, ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯೋಧರಿದ್ದಾರೆ. ಏನ್ ನಿವೇದಿತಾ, ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗುತ್ತೆ, ಒಂದು ಸೋಲ್ಜರ್ ಫ್ಯಾಮಿಲಿಯಿಂದ ಬರ್ತಿದ್ದೀವಿ ಅಂತ. ನಮಗೆ ಗೊತ್ತು ಏನ್ ಕಷ್ಟ ಇರುತ್ತೆ, ಅವ್ರನ್ನ ಬಿಟ್ಟು ನಾವ್ ಇರ್ಬೇಕು. ಎಲ್ಲಾ ಟೈಮಲ್ಲೂ ನಾವು ತುಂಬಾ ಎದುರ್ಕೊಂಡಿರ್ತೀವಿ, ಅವ್ರ ಮನೆಗೆ ವಾಪಸ್ ಬರ್ತಾರಾ ಇಲ್ವಾ ಅಂತ. ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಿದೆ ಸರ್. ನೋಡಿ, ಎಂತ ಅದ್ಭುತ ವೆಲ್ಕಮ್ ಸಿಕ್ಕಿದೆ ನಿಮ್ಗೆ. ನಮ್ಮ ಊರಿನ ಹಿರಿಯರು ಎಲ್ಲರೂ ಕೂಡ ನೋಡಿ ನಿಮ್ಮೆಲ್ರಿಗೋಸ್ಕರ ಕಾಯ್ಕೊಂಡಿದ್ದು ಈ ಒಂದು ಅದ್ಭುತವಾದ ಒಂದು ಸಮಾರಂಭವನ್ನ ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಈಗ ಧ್ವಜಾರೋಹಣವನ್ನು ನಾವು ಮಾಡುವಂತ ಸಮಯ ಬಂದಿದೆ. ಆದ್ರೆ ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅತಿಥಿಗಳು ಕೂಡ ಬಂದಿದ್ದಾರೆ. ನಮಗೆ ಮೊದಲಿಗೆ ನಮ್ಮ ಊರಿನ ಹಿರಿಯರಿಗೆ, ಬಸವರಾಜ್ ಅವ್ರಿಗಿರ್ಬೋದು, ನಮ್ಮ ಸಿದ್ದು ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಈ ಒಂದು ಧ್ವಜಾರೋಹಣಕ್ಕೆ ಬರ್ಮಾಡ್ಕೋತಾ ಇದ್ದೀನಿ. ನಮ್ಮೆಲ್ಲರ ಸೋಲ್ಜರ್ಸ್, ದೇ ಫಾಟ್. ಅವ್ರು ಬರೀ ಸರ್ವಿಸ್ ಮಾಡಿದ್ದಲ್ಲ, ದೊಡ್ಡ ಯುದ್ಧಗಳಲ್ಲೆಲ್ಲ ಅವರು ಪಾಲ್ಗೊಂಡಿದ್ದಾರೆ. ಅವ್ರನ್ನ ನಾನು ಈಗ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ. ಆಲ್ ನಮ್ಮ ರಿಯಲ್ ಹೀರೋಸ್ ನ ಈಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಸರ್. ಓಕೆ, ಈಗ ಹೀರೋಗಳು ಬಂದಿದ್ದಾರೆ. ಇವರು ಬಂದಿರೋದಕ್ಕೆ ಇನ್ನೊಂದು ವಿಶೇಷವಾದಂತ ವಿಚಾರ ಇದೆ. ಅದೇನಪ್ಪಾ ಅಂತ ಆಮೇಲೆ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ಸರ್, ನೀವೆಲ್ಲರೂ ಸೇರಿ ಫ್ಲಾಗ್ ಹಾಯ್ಸ್ಟ್ ನ ಮಾಡಬೇಕು. ಈಗ ಇದು August 15th ಆಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ವಿ ನೀಡ್ ಯುವರ್ ಹೆಲ್ಪ್. ಮಾಡ್ತೀರಿ ಸರ್? ಹೌ ಇಸ್ ದ ಜಾಯ್ ಸರ್? ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬನ್ನಿ, ಈಗ ಧ್ವಜಾರೋಹಣವನ್ನು ಮಾಡಿ ಆಮೇಲೆ ಮುಂದಿನ ವಿಚಾರಕ್ಕೆ ಬರೋಣ. ಸರ್ ಬನ್ನಿ ಸರ್, ಆಲ್ ಆಫ್ ಯು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾ ವರದಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸರ್, ಧ್ವಜಾರೋಹಣದ ಸಮಯ ಈಗ ಶುರುವಾಗ್ತಿದೆ. ರಾಷ್ಟ್ರೀಯ ಸಲ್ಯೂಟ್. ಜನಗಣ ಮನ ಅಧಿನಾಯಕ ಜಯ ಹೇ
भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे भारत माता की, भारत माता की, बोलो भारत माता की, वंदे वंदे जय ಹಿಂದ್. ನೋಡ್ರಿ, ಇವತ್ತಂತೂ ಒಂದು ಅದ್ದೂರಿ ಚಾಲೆಂಜ್ ಕಾಯ್ತಾ ಇದೆ ನಿಮ್ಗೋಸ್ಕರ. ಆ ಅದ್ದೂರಿ ಚಾಲೆಂಜ್ ಬೇಕು ಅಂತಂದ್ರೆ ಸಾಕಷ್ಟು ತರಬೇತಿ ಬೇಕು, ಕಲಿಕೆ ಬಹಳ ಮುಖ್ಯ ಆಗುತ್ತೆ. ಇವತ್ತೆಲ್ಲ ನೀವು ಒಂದ್ ದಿನದ ಮಟ್ಟಿಗೆ ಸೈನಿಕರಾಗಕ್ಕೆ ಹೋಗ್ತಾ ಇದ್ದೀರಾ. ದ ರಿಯಲ್ ಹೀರೋ ಸೈನಿಕರಿಂದಲೇ ಈ ಒಂದು ಉಡುಗೊರೆ ತಗೋತಾ ಇದ್ದಾರೆ. ಎಂತ ಅದೃಷ್ಟ ನೋಡಿ. ಬರೀ ತಗೊಳ್ಳೋದು ಮಾತ್ರ ಅಲ್ಲ, ಅವ್ರು ಕೊಡೋ ಪ್ರತಿಯೊಂದು ಕಲಿಕೆ ಕೂಡ ಕಲಿಬೇಕು. ಅವರ ತರಬೇತಿ ಹೇಗಿರುತ್ತೆ ಗೊತ್ತಾ? ಶುರು ಹೇಳಿ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಸರ್? 5 ಗಂಟೆಗೆ ಹೇಳ್ತೀವಿ. 5 ಗಂಟೆಗೆ ಅದಕ್ಕೆಲ್ಲ PT ಮಾರ್ಕ ಇರುತ್ತೆ. PT ಮಾರ್ಕ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದ ತಕ್ಷಣ 1 by 1 ಟ್ರೈನಿಂಗ್ ನಡೀತಾ ಇರ್ತೈತೆ. ಲಂಚಿಗೆ ಬಿಡ್ತಾರೆ 1 ಗಂಟೆಗೆ, 3:30ಗೆ ಮತ್ತೆ ಸ್ಟಾರ್ಟ್ ಇರುತ್ತೆ, ಮತ್ತೆ 5 ಗಂಟೆವರೆಗೆ ಇರುತ್ತೆ. ಆಮೇಲೆ 6 ಗಂಟೆಗೆ ರೋಲ್ ಕಾಲ್ ಇರುತ್ತೆ. ರೋಲ್ ಕಾಲ್ ಆದಮೇಲೆ ಡಿನ್ನರ್ ಆದಮೇಲೆ ಮತ್ತೆ 10 ಗಂಟೆ ಒಳಗಾಗಿ ಕಂಪಲ್ಸರಿ ಅಂತಂದ್ರೆ ಸ್ಟ್ರಿಕ್ಟ್ಲಿ ಭಾಳ ಇದಿರುತ್ತೆ. ಟ್ರೈನಿಂಗ್ ಅಂತಂದ್ರೆ ಭಾಳ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಯಾವುದೇ ಸಂಪತ್ತಿ ನಮ್ಮ ಜೊತೆ ಬರಲ್ಲ. ಯಾವಾಗಾದ್ರೂ ಈಗ ರೀಸೆಂಟ್ಲಿ ನೋಡಿದ್ರಿ ಆಪರೇಷನ್ ಸಿಂಧೂರ್, ಎಲ್ಲರೂ ರಜದಾಗಿದ್ದವ್ರನ್ನ ಸದ್ಯ ಕರೆಸ್ಕೊಂಡಿದ್ರು. ಎಲ್ಲರೂ ಹೋಗಲೇಬೇಕು, ಎಕ್ಸ್ ಇರಲಿ ಆನ್ ಸರ್ವಿಸ್ ಇರಲಿ, ಹೋಗಲೇಬೇಕು. ನೋಡಿ, ಇಲ್ಲಿ ಇನ್ನೊಬ್ಬರು ಹೀರೋ ಇದ್ದಾರೆ. ಇವರು ರಾಷ್ಟ್ರಪತಿಗಳಿಗೆ ಸೆಕ್ಯೂರಿಟಿ ಆಗಿದ್ರು. ಇವರು ಎಲ್ಲರಿಗೂ ನನ್ನ ನಮಸ್ಕಾರ. ಜಿ ಕನ್ನಡಕ್ಕೆ ನಿಮ್ಮೆಲ್ಲರ ಪರವಾಗಿ ಐವಳ್ಳಿ ಮತ್ತು ಕಳ್ಳಿಗುಡ್ಡ ಗ್ರಾಮದ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಒಬ್ಬ ಸೈನಿಕ ಆಗ್ಬೇಕಾತಂದ್ರೆ ಏನೆಲ್ಲ ತ್ರಾಸ ತಗೋಬೇಕು ಅದನ್ನ ನಾಳೆ ಹೇಳ್ಬಿಟ್ರು ನಮ್ಮ ಸಾಹೇಬ್ರ. ಅದ್ರ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡೋದಿಲ್ಲ. ನನ್ನದೇ ಒಂದು ಸಣ್ಣ ಉದಾಹರಣೆ. ಎಲ್ಲರೂ ಹೇಳಿದ್ರು ಈ ತಿರಂಗ ಹಾರಾಡ್ಬೇಕಪ್ಪ ಅಂತಂದ್ರೆ ಸೈನಿಕರ ಉಸಿರಾಟದಿಂದ ಹಾರಾಡುತ್ತಪ್ಪ ಅಂತಂದ್ರೆ 140 ಕೋಟಿ ಜನರ ಆಶೀರ್ವಾದ ನಮ್ಮ ಸೈನಿಕರ ಮೇಲೆ ಇರುತ್ತೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಅರ್ಕೇರಿ ಅವರಿದ್ದಾರೆ. ಇವರು ಮಾಜಿ ಸೈನಿಕರ ಅಖಿಲ ಕರ್ನಾಟಕ ಸಂಘದ ಅಧ್ಯಕ್ಷರವರು. ಸರ್, ನೀವೇನ್ ಹೇಳ್ತೀರಿ? ನಮ್ಮ ಈ ಒಂದು ಸಂದರ್ಭ, ಈ ಒಂದು ದಿನ ನಮ್ಮ ಹುಡುಗರಿಗೆ ಒಂದು ಸ್ಫೂರ್ತಿ ತುಂಬಿಸ್ಬೇಕು ಅಂದ್ರೆ? ಎಲ್ಲರಿಗೂ ಈ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳು. ನಮ್ಮ ಐಹೊಳೆಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ ಬಯಸ್ತಾ ಇದ್ದೇನೆ.